ಸಮಸ್ತರಿಗೆ ನಮಸ್ಕಾರ. ಹಾಗಿದ್ದೆ ವಿಸ್ ಕಿಚನ್ಗೆ ಆತ್ಮೀಯವಾದಂತ ಸ್ವಾಗತ. ನಾನು ಶ್ರೀದೇವಿ. ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಇದು ಮಲ್ಲೇಶ್ವರದಲ್ಲಿ ಇರುವಂತಹ ಸಿದ್ಧಾಶ್ರಮ. ಇದ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ. ಈ ಒಂದು ಆಶ್ರಮದ ವಿಶೇಷ ಏನಂದ್ರೆ, ಪ್ರತಿ ಮಧ್ಯಾಹ್ನ ಇಲ್ಲಿ 100ರಿಂದ 150 ಜನಕ್ಕೆ ಊಟವನ್ನ ಕೊಡ್ತಾರೆ. ಅಂದ್ರೆ ಅನ್ನದಾನವನ್ನ ಮಾಡ್ತಾರೆ. ಬಹಳ ವಿಶೇಷವಾಗಿ ಈ ಸೇವೆಯನ್ನ 36 ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ ಈ ಸಂಸ್ಥೆ. ಹಾಗಾದ್ರೆ ಇದಕ್ಕೆಲ್ಲ ಅವ್ರು ಮಾಡ್ಕೊಂಡಿರೋಂತಹ ವ್ಯವಸ್ಥೆಗಳು ಹೇಗೆ, ಹಾಗೆ ಅನ್ನದಾನ ಅಂತ ಹೇಳ್ತಾರೆ, ಅಡಿಗೆ ಹೇಗ್ ಮಾಡ್ತಾರೆ, ಜೊತೆಗೆ ಬೇರೆ ವ್ಯವಸ್ಥೆಗಳು ಏನಿದೆ, ಇವೆಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲಿಗೆ ದೇವರನ್ನ ನೋಡ್ಕೊಂಡು ಬರೋಣ ಬನ್ನಿ. ಆಶ್ರಮದ ಒಳಗೆ ಹೋದಾಗ ನಿಮಗೆ ದೇವಸ್ಥಾನ ಚೆನ್ನಾಗಿದೆ, ತುಂಬಾ ಪ್ರಶಾಂತವಾದಂತಹ ಜಾಗ. ಗಣೇಶ ಮತ್ತೆ ಈಶ್ವರ ಹಾಗೆ ಇನ್ನು ಸ್ವಾಮೀಜಿಗಳ ಮೂರ್ತಿಗಳನ್ನ ನೀವಿಲ್ಲಿ ನೋಡ್ಬೋದು. ಬಹಳನೇ ಪ್ರಶಾಂತವಾದಂತಹ ವಾತಾವರಣ, ನಿಮಗೆ ಒಂದು ದೈವಿಕ ಅನುಭವ ಆಗುವಂತಹ ಜಾಗ ಇದು. ಇದನ್ನ ನೋಡ್ತಾ ನೋಡ್ತಾ ಸುತ್ತ ನೋಡ್ತಾ ಇದ್ದ ಹಾಗೆ ನಿಮಗೆ ಕಾಣಸಿಗೋದು ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಸಮಾಜವನ್ನ ಕಟ್ಟುವಂತಹ, ಸಮಾಜಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಪಾಸಿಟಿವ್ ವೈಬ್ ಇರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಸುತ್ತಲೂ ನೋಡ್ಕೊಂಡಾದ್ಮೇಲೆ ಹೊರಗಡೆ ಬಂದಾಗ ಅಲ್ಲಿ ಸೇವೆ ನಡೀತಾ ಇತ್ತು. ಅವತ್ತಿನ ಅನ್ನದಾನ ಸೇವೆಯಲ್ಲಿ ಇದ್ದಂತಹ ಪದಾರ್ಥಗಳಂದ್ರೆ ಉಪ್ಪಿನಕಾಯಿ, ಮೊಸರನ್ನ, ಹಾಗೇನೆ ಚಿತ್ರಾನ್ನ ಇತ್ತು, ಜೊತೆಗೆ ಸಿಹಿ ಒಬ್ಬಟ್ಟು, ಆನಂತರ ಬೋಂಡ, ಆ ನಂತರದಲ್ಲಿ ಒಂದು ಬನ್ನು, ಹಾಗೇನೆ ಕೊನೆಗೆ ಒಂದು ಬಾಳೆಹಣ್ಣು. ಇವಿಷ್ಟನ್ನ ಅವತ್ತು ಕೊಡ್ತಾ ಇದ್ರು. ಬಹಳ ಖುಷಿ ಆಯ್ತು ನೋಡಿ. ಹೌದಪ್ಪ, ಇಷ್ಟೊಂದು ಒಳ್ಳೆ ಸೇವೆ ಮಾಡ್ತಾ ಇದ್ರಲ್ಲ, ಅದು 36 ವರ್ಷಗಳಿಂದ ಒಂದು ದಿನವೂ ಬಿಡದೆ. ಹಾಗಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಅವರಿಗಿರುವಂತಹ ವ್ಯವಸ್ಥೆಗಳೇನು, ಹೇಗೆ ಮಾಡ್ತಾರೆ, ಇದೆಲ್ಲ ತಿಳ್ಕೋಬೇಕು ಅಂತಂದಾಗ ದೇವಸ್ಥಾನದವ್ರನ್ನ ಕೇಳಿದಾಗ ಅವರಂದ್ರು, ನಮ್ಮ ಸಂಸ್ಥೆಯ ಸೆಕ್ರೆಟರಿಗಳಾದಂತಹ ಕೃಷ್ಣ ಅವರನ್ನ ಭೇಟಿ ಮಾಡಿ ಅವ್ರು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸೆಕ್ರೆಟರಿ ಆದಂತಹ ಕೃಷ್ಣ ಅವರನ್ನ ಭೇಟಿಯಾದೆ, ಅವರೊಟ್ಟಿಗೆ ಮಾತಾಡಿದೀನಿ, ಕೇಳಿಸ್ಕೊಳ್ಳಿ. ನಮ್ ಜೊತೆ ಈಗ ಕೃಷ್ಣ ಅವರಿದ್ದಾರೆ. ಇವರು ಸಿದ್ಧಾಶ್ರಮದ ಸೆಕ್ರೆಟರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಕೆಲಸ ಅನ್ನೋದಕ್ಕಿಂತ ನಾನು ಚಿಕ್ಕ ಹುಡುಗಿನಿಂದ ಬೆಳೆದಿದ್ದಿಲ್ಲೇ. ಇದು ಶ್ರೀ ಸಿದ್ಧಾಶ್ರಮ ಅಂತ, ಮಲ್ಲೇಶ್ವರಂ 17ನೇ ಕ್ರಾಸ್, ಸಂಪಿಗೆ ರಸ್ತೆ ಕೆಳಗ್ ಭಾಗದಲ್ಲಿ ಬರುವುದೇ ಸಿದ್ಧಾಶ್ರಮ, ರಂಗನಾಥಪುರ ಅಂತ. ಇದು ಕಳೆದ 36 ವರ್ಷಗಳಿಂದ ನಾವು ನಿತ್ಯ ಅನ್ನದಾನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸಂಸ್ಥೆಯಾಗಿ ಮೂಡ್ಪಟ್ಟಿದೆ. ಇಲ್ಲಿ ನಮ್ಮ ಸೀತಾರಾಮ್ ಸಾಹೇಬ್ರು ಅಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮ ತಂದೆಯವರು ಶ್ರೀನಿವಾಸ್ ಅಂತ, ಶಾಂತಾಬಾಯಿ, ಗುರುಪ್ರಸಾದ್, ಪ್ರಸನ್ನ ಕುಮಾರ್, ಡಾಕ್ಟರ್ ರಮೇಶ್, ಜಯಣ್ಣ ಅಂಕಲ್ ಮತ್ತೆ ವಿಜಯಕುಮಾರಿ ಅಂತ ಹೇಳಿ ಇಷ್ಟು ಜನ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಇಲ್ಲಿನ ಕಾರ್ಯಕ್ರಮ ನಿತ್ಯ ಅನ್ನದಾನ, ಮೇನ್ ಹಸಿದವರಿಗೆ ಅನ್ನ, ಬಾಯಾರಿದ್ದವರಿಗೆ ನೀರು ಅಂತ. ಕಳೆದ 36 ವರ್ಷದಿಂದ ನಿರಂತರವಾಗಿ ಒಂದು ದಿನ ಕೂಡ ನಾವು ಸಂಸ್ಥೆ ಬಾಗ್ಲಾಗ್ದಿರ ಅನ್ನದಾನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಈ ಒಂದು ಐಡಿಯಾ ಹೇಗ್ ಬಂತು, ಅಂದ್ರೆ ಈ ರೀತಿ ಮಾಡ್ಬೇಕು ಅನ್ನೋದು ಮನಸ್ಸಿಗೆ ಬಂದಂತ ಕಾರಣ? ಇಲ್ಲಿ ನಮ್ಮ ತಂದೆಯವರು ಈ ಅನ್ನದಾನನ ಸ್ಟಾರ್ಟ್ ಮಾಡಿದ್ದು. ತುಂಬಾ ಕೂಲಿ ಕಾರ್ಮಿಕರು ಮತ್ತೆ ನಿರ್ಗತಿಕರು ಈ ಮಲ್ಲೇಶ್ವರಂ ಅಂತ ಒಳ್ಳೆ ಏರಿಯಾಲಿ ಅನ್ನಕ್ಕಾಗಿ ಪರದಾಡ್ತಾ ಇರೋದನ್ನ ಒಂದು 35 ವರ್ಷದಿಂದ ಸ್ವಲ್ಪ ಜನ ನೋಡಿದ್ವಿ. ಹಾಗಾಗಿ ಒಂದು 50ರಿಂದ 60 ಜನಕ್ಕೆ ಒಳಗ್ ಕೂಡಿಸಿ ಊಟ ಆಗ್ತಾ ಇತ್ತು ಈ ಸಿದ್ಧಾಶ್ರಮ. ನಮ್ಮ ತಂದೆಯವರ ನಂತರ ಈ ರೀತಿ ಈಗ ಪ್ಯಾಕೆಟ್ಸ್, ಕೋವಿಡ್ ನಂತರ ಪ್ಯಾಕೆಟ್ ಸಿಸ್ಟಮ್ ಮಾಡಿ ಹೊರಗಡೆ ಹಂಚೋ ಸಿಸ್ಟಮ್ ಒಂದು ಮಾಡ್ಕೊಂಡಿದ್ದೇವೆ. ಇಲ್ಲಿ ಚಪಾತಿ, ಮುದ್ದೆ, ರೈಸ್ ಬಾತ್, ದಿನಕ್ಕೊಂದೊಂದು ವೆರೈಟಿ ಫುಡ್ನ ಪ್ಯಾಕ್ ಮಾಡಿ ಅವ್ರಿಗೆ ಕೊಡೋಕ್ಕಾಗ್ತದೆ. ಹಾಗೆ ಹೋಳಿಗೆ ಮತ್ತೆ ಸ್ವೀಟ್, ತುಂಬಾ ವೆರೈಟಿ ಸ್ವೀಟ್ಸ್ ಕೊಡು, ದಾನಿಗಳು ಏನು ಇಚ್ಛೆ ಪಡ್ತಾರೋ ಆ ರೀತಿ ನಾವು ಇಲ್ಲಿ ತಂದು ಈ ಅನ್ನದಾನನ ಏರ್ಪಡಿಸ್ತೀವಿ. ಉದ್ದೇಶ ಚೆನ್ನಾಗಿದೆ, ಆದ್ರೆ 36 ವರ್ಷದಿಂದ ನಡೆಸ್ಕೊಂಡ್ ಬರ್ತಿದ್ದೀರಾ ಅಂತ ಹೇಳ್ತಿರಲ್ಲ, ಇದು ಅಂತಿಂತ ಮಾತಲ್ಲ. ಯಾಕಂದ್ರೆ ಒಂದು ದಿನದ ಒಂದು ಅಡಿಗೆ ಅಂತಂದ್ರೆ ಸುಮಾರು ವೆಚ್ಚಗಳಾಗತ್ತೆ. ಆ ಕಂಟಿನ್ಯೂಟಿ ನೀವು ಮಾಡ್ಬೇಕು ಅಂತಂದ್ರೆ ನಿರಂತರವಾಗಿ ಫಂಡ್ಸ್ ಅಗತ್ಯ ಇರುತ್ತಲ್ವಾ? ಸೊ ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಡೆಫಿನೆಟ್ ಆಗಿ ಮೇಡಮ್, ಇಲ್ಲಿ ಯಾವುದೇ ರೀತಿ ಅನ್ನದಾನ ಮಾಡ್ತಾ ಇದ್ದೀವಿ, ಈ ಅನ್ನದಾನಕ್ಕೆ ಇಷ್ಟು ರೇಟು ಅಷ್ಟು ರೇಟು ಅಂತ ಯಾವುದು ಫಿಕ್ಸಡ್ ಇಲ್ಲ. ದಾನಿಗಳು ತಾನೇ ಬರ್ತಾರೆ, ಅನ್ನದಾನಕ್ಕೆ ದಾನ ಕೊಡ್ತಾರೆ. ಮೇಲಾಗಿ ನಾವು ಅನ್ನದಾನ ಮಾಡ್ತಾ ಇಲ್ಲ, ಅನ್ನದಾನ ಮಾಡಿಸ್ತಾ ಇದ್ದೀವಿ. ಸೊ ದಾನಿಗಳು ಕೊಡೋ ದುಡ್ಡಲ್ಲಿ ನಾವು ಈ ಅನ್ನದಾನನ ಮಾಡಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿ ಪ್ರೊಫೆಷನಲ್ಸ್ ಇದೆ, ಜಾಗ ಇದೆ, ಅನುಭವ ಇದೆ. ಈ 3 ಯೂಸ್ ಮಾಡಿ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ನಮ್ಮಲ್ಲೇ ಒಂದು ಸ್ಟೋರ್ ಇದೆ, ಮತ್ತೆ ಬಿಗ್ ಅನ್ನದಾನ ಕಿಚನ್ ಅಂತಾನೆ ಇದೆ. ಅಂಡ್ ವಿ ಆರ್ ವೆಲ್ ಎಕ್ವಿಪ್ಡ್.
ಇನ್ ದ ಕಿಚನ್ ಆಲ್ಸೋ. ಮತ್ತೆ ಇದಕ್ಕೋಸ್ಕರ 4 ಜನ ಇದ್ದಾರೆ, ಅಡಿಗೆ ಭಟ್ರಿದ್ದಾರೆ, ದಿನನಿತ್ಯ ಅಡಿಗೆ ಮಾಡ್ತಾರೆ. ಇದರಿಂದ ನಮ್ಮ ಅನ್ನದಾನ ಅನುಕೂಲ ಆಗ್ತಾ ಇದೆ. ತುಂಬಾ ಸಂತೋಷ. ಯಾಕಂದ್ರೆ ಇದು ಒಳ್ಳೆ ಒಂದು ಸಮಾಜ ಕಾರ್ಯ ಅಂತ ಹೇಳಿದೆ. ಯಾಕಂದ್ರೆ ಎಷ್ಟೋ ಜನ ಅಧಿಕಾರ ಕೈಯಲ್ಲಿದ್ದು ಮಾಡೋದಕ್ಕಾಗೋದಿಲ್ಲ, ಮನಸ್ಸಿದ್ದವರು ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಹಾಗಿರುವಾಗ ಒಂದು ವೇಳೆ ಇಲ್ಲ ನಾನು ಈ ಸೇವೆಯ ಭಾಗ ಆಗ್ಬೇಕು ಅಥವಾ ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತ ಯಾರಾದ್ರೂ ಈ ವಿಡಿಯೋ ನೋಡಿದಾಗ ಅನ್ಕೊಂಡಾಗ ಅದಕ್ಕೆ ಯಾವ ರೀತಿಯ ಒಂದು ಅವಕಾಶಗಳು ಇಲ್ಲಿವೆ ಅಂತ ಹೇಳ್ಬೋದಾ? ಡೆಫಿನೆಟ್ ಆಗಿ. ಈಗ ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಮೇನ್ ಪಿಲ್ಲರ್ ಆದವರು ನಮ್ಗೆ GSS ಚಾರಿಟಬಲ್ ಟ್ರಸ್ಟ್, ಹಾಗೆ ಕಾಶಿ ಮಠ, ಸಂಪರ್ಣ ಟ್ರಸ್ಟ್, ಸುಂದರಂ ರಾಜಮೌಳಿ ಸುಂದರಂ ಅಯ್ಯರ್ ಟ್ರಸ್ಟ್, ಇವರೆಲ್ಲ ಕೂಡ ನಮ್ಮಲ್ಲಿ ಕೈ ಜೋಡಿಸ್ತಾರೆ. ಹಾಗೆ ಈ ದಾನಿಗಳಂದ್ರೆ ನಮ್ಮ ಜನರು ಹುಟ್ಟಿದ್ದಬ್ಬಕ್ಕೆ, ನೆನಪಿಗಾಗಿ, ಸ್ಮರಣಾರ್ಥಕ್ಕೆ ಈ ಮಲ್ಲೇಶ್ವರಂ ಸಿದ್ಧಾಶ್ರಮಕ್ಕೆ ಬಂದು ಅಥವಾ ಆ ನಂಬರ್ ತಗೊಂಡು ಆ QR ಕೋಡ್ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಮಲ್ಲೇಶ್ವರಂಗೆ ಬಂದು ಆಶ್ರಮ ನೋಡಿ ಅವ್ರ ಕೈಯಲ್ಲಿ ಆದಷ್ಟು ದಾನ ಮಾಡಿ ಅವತ್ತಿನ ಸೇವೆಗೆ ಅವರೇ ನಿಂತು ಬಡ್ಸೋ ತರ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತ ನಂಬಿರ್ತೀವಿ. ಹಾಗೆ ಇನ್ನೊಂದು ಪ್ರಶ್ನೆ, ಒಂದು ದಿನಕ್ಕೆ ಅಂದ್ರೆ 100 ರಿಂದ 150 ಜನಕ್ಕೆ ಅನ್ನದಾನ ಆಗುತ್ತೆ ಅಂತ ಕೇಳ್ಪಟ್ಟೆ. ಇನ್ ಕೇಸ್ ಅದೇ 100 ರಿಂದ 150 ಜನ ಅಂತ ಇಟ್ಕೊಂಡ್ರೆ ಅಪ್ರಾಕ್ಸಿಮೇಟ್ ಆಗಿ ಏನ್ ಅಮೌಂಟ್ ಆಗ್ಬಹುದು ಅಂತ ಏನಾದ್ರು ಜಸ್ಟ್ ಒಂದು ಪರ್ಪಸ್ಗೋಸ್ಕರ ಜನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ? ಈಗ ಬಾಳೆಹಣ್ಣು, ಸ್ವೀಟು, ರೈಸ್ ಬಾತು, ಚಪಾತಿ, ಸಾಗು ಈ ತರ ಕೊಟ್ಟಾಗ ಮಿನಿಮಮ್ ನಮ್ಗೆ 15,000 ರೂಪಾಯಿವರೆಗೂ ಆಗ್ತದೆ. ಸೊ ನಮ್ಮಲ್ಲಿ 4-5-6 ದಾನಿಗಳದ್ದು ಸೇರಿ ನಾವು ಮಾಡೋದ್ರಿಂದ ಆ ಅನುಕೂಲನ ನಾವು ದಿನ ಪಡ್ಕೊಳ್ತೇವೆ. ಇದು ಬೇಕಾದ್ರೆ ಪಾರ್ಷಲಿ ಕೂಡ ಮಾಡಬಹುದು. 500 ರೂಪಾಯಿಯಿಂದ ಹಿಡಿದು 15,000-20,000 ರೂಪಾಯಿವರೆಗೂ ದಾನ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವ್ರ ಕೈಯಲ್ಲಿ ತುಂಬಾ ಅಷ್ಟು ಅಮೌಂಟ್ ಆಗದಿದ್ರು ಕೂಡ ಅದಕ್ಕಾಗ್ಲಿ ನಾವು ಯಾವ ರೇಟ್ ಲಿಸ್ಟ್ ಹಾಕಿಲ್ಲ, ಏನು ನಾವು ಇಲ್ಲಿ ಮಾಡ್ತೀವಿ ಅಂತ ಕೂಡ ನಾವು ಎಲ್ಲೂ ಅನೌನ್ಸ್ ಮಾಡಿಲ್ಲ. ತುಂಬಾ ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದ್ದೀರಾ. ಈಗ ಈ ಒಂದು ಸಂದರ್ಭದಲ್ಲಿ ಕೇಳ್ಬೇಕಾಗಿದ್ದ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಇದು ಗ್ಯಾಸ್ ಸಮಸ್ಯೆ. ತುಂಬಾನೇ ಒಂದು 3 ತಿಂಗಳಿಂದ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ. ನಿಮ್ಮ ಮನೆ ಅಡಿಗೆ ಮನೆಯಲ್ಲಿ ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸುಮಾರು ಮಾರ್ಚ್ ಮಂತ್ ಅಲ್ಲಿ ತುಂಬಾ ತೊಂದರೆ ಆಯ್ತು. ಅವಲಕ್ಕಿ ಮಾಡಕ್ ಶುರು ಮಾಡಿದ್ವಿ, ಮೊಸರು ಅವಲಕ್ಕಿ ಕೊಡಕ್ ಶುರು ಮಾಡಿದ್ವಿ. ನೀವು ಇವತ್ತು ನೋಡಿರ್ಬಹುದು, ಬನ್ ಕೊಡ್ತಾ ಇದ್ವಿ, ಬ್ರೆಡ್ ಕೊಟ್ವಿ. ಬಟ್ ಹೀಗೆ ನಮ್ಮ BVS ಸಂಸ್ಥೆ ಒಂದು ಗ್ಯಾಸ್ ಕೊಟ್ರು. ಹಾಗೆ ಪರಿಚಯದವರು ಅವ್ರ ಮನೆಯಲ್ಲಿ ಇದ್ದಿದ್ದ ಗ್ಯಾಸ್ ಕೂಡ ನಮ್ಗೆ ಅನುಕೂಲ ಮಾಡಿಕೊಟ್ರು. ಈ ತರ ಮಾಡಿ ನಾವು ಅನುಕೂಲವಾಗಿ ಈಗವರೆಗೂ ಅಡಿಗೆ ಮಾಡ್ತಾ ಇದ್ದೀವಿ. ಒಂದೇ ಸಲಿ 30-32 kg ಅನ್ನ ಬೇಯಿಸ್ಕೊಂಡ್ಬಿಟ್ರೆ ನಾವು ಅದರಲ್ಲಿ ಚಿತ್ರಾನ್ನ, ಮೊಸರನ್ನ 2 ಒಗ್ಗರಣೆ ಹಾಕಿ ಆ ಗ್ಯಾಸ್ ಕನ್ಸಂಪ್ಷನ್ ಕೂಡ ಮಾನಿಟರ್ ಮಾಡ್ತಾ ಇದ್ದೀನಿ ನಾನು. ಬಹಳ ಮಿತವಾಗಿ ಯೂಸ್ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂದ್ರೆ ಇದು ಇನ್ ಕೇಸ್ ಗ್ಯಾಸ್ ಯುಗ ಶಾರ್ಟೇಜ್ ಆಯ್ತು? ಹೌದು ಮೇಡಮ್, ಈಗ ಸೌದೆ ಕೂಡ ತಂದು ಹಾಕೊಂಡಿದೀವಿ. ಬಹುಶಃ ನಮ್ಗಂತ ಸಮಯ ಬಂದಿಲ್ಲ, ಇನ್ನ ಬರ್ಬಹುದು ಅಂತ ಹೇಳಿ ಪ್ರಿಕಾಷನ್ಗೆ ಆ ಸಿಮೆಂಟ್ ಸ್ಟವ್ ಮತ್ತೆ ಸೌದೆ ಸ್ಟವ್ ಕೂಡ 2 ಇಟ್ಕೊಂಡಿದ್ದೇವೆ. ತುಂಬಾ ಸಂತೋಷ ಆಯ್ತು ನಿಮ್ಮೊಟ್ಟಿಗೆ ಮಾತನಾಡಿ. ಯಾಕಂದ್ರೆ ಸುಮಾರು ಜನ ಅನ್ಕೊಳ್ತಾರೆ ಊಟ ಹಾಕ್ತಾ ಇದ್ರೆ ತಗೊಂಡ್ ಹೋಗ್ತಾರೆ, ಆದ್ರೆ ಒಳಗೆ ಹೇಗೆ ಅದು ಮ್ಯಾನೇಜ್ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ದಯವಿಟ್ಟು ನೀವು ನನ್ನ ಸ್ಟೋರ್ ನೋಡಿ, ನನ್ನ ಕಿಚನ್ ನೋಡಿ, ಎಷ್ಟು ಹೈಜೀನಿಕ್ ಆಗಿದೆ ಅಂತ ದಯವಿಟ್ಟು ನೀವು ನೋಡಿ. ಸರಿ, ಅವರಂದ್ರು ಬನ್ನಿ ನಾವು ಕಿಚನ್ ತೋರಿಸ್ತೀವಿ, ಹಾಗೆ ಸ್ಟೋರ್ ರೂಮ್ ತೋರಿಸ್ತೀವಿ, ನೋಡ್ಬೇಕು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ. ಬಹಳ ಸಂತೋಷದಿಂದನೇ ಅವ್ರು ಕರ್ಕೊಂಡು ಹೋದ್ರು. ಬನ್ನಿ ನೋಡ್ಕೊಂಡು ಬರೋಣ ಆ ಕಿಚನ್ ಹೇಗಂತ. ಚಪಾತಿಗಳನ್ನ ಹೀಗೆ ನೋಡಿ ಲಟ್ಟಿಸಿರುವಂತದ್ದು ರೆಡಿಮೇಡ್ ಚಪಾತಿ, ರೆಡಿ ಆಗಿರುವಂತದ್ದು ತರ್ತಾರೆ. ಅದು ತಂದಾದ್ಮೇಲೆ ಅದನ್ನ ಇಲ್ಲೇ ಬಿಸಿ ಮಾಡಿ ಇಲ್ಲಿ ರೆಡಿ ಮಾಡೋವಂಥದ್ದು. ಹಾಗೇನೆ ಅಡಿಗೆ ಮನೆ ನೋಡೋಣ ಬನ್ನಿ ಎಷ್ಟು ಸ್ವಚ್ಛವಾಗಿದೆ ಅಂತಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳು, ಹಾಗೇನೆ ಅಡಿಗೆ ವ್ಯವಸ್ಥೆ ಮಾಡುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇದೇ ಕಿಚನ್ ಅಲ್ಲಿ ಎಲ್ಲಾ ರೀತಿಯ ಅಡಿಗೆಗಳು ರೆಡಿ ಆಗೋದು. ದೊಡ್ಡ ದೊಡ್ಡ ಪಾತ್ರೆಗಳು, ಹಾಗೆ ದೊಡ್ಡ ದೊಡ್ಡ ಸ್ಟವ್ ಖಂಡಿತ ಬೇಕಾಗತ್ತೆ, ಅದು ಕೂಡ ಇದೆ. ಹಾಗೇನೆ ಅತ್ಯಂತ ದೊಡ್ಡದಾದ ಕಿಚನ್ ಇಟ್ಕೊಂಡಿದ್ದಾರೆ. ಎಲ್ಲಾ ವ್ಯವಸ್ಥೆ ಇದೆ, ಗ್ರೈಂಡರ್ ಮತ್ತೆ ಮಿಕ್ಸರ್ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನೋಡಿ ಒಂದು ಒಳ್ಳೆ ಅಡಿಗೆ ಮನೆಗೆ ಏನೇನ್ ವ್ಯವಸ್ಥೆ ಇರಬೇಕು ಅವೆಲ್ಲವೂ ಇದೆ. ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡುವಂತ ಸ್ಟಾಫ್ ಇದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಒಳ್ಳೆ ಸ್ಟಾಫ್ ಇದ್ರೆ ಮಾತ್ರ ಯಾವುದೇ ಒಂದು ಸಾಮಾಜಿಕ ಕಾರ್ಯ ಸರಿಯಾಗಿ ನೆರವೇರಕ್ಕೆ ಸಾಧ್ಯ. ಎಲ್ಲ ಇಲ್ಲಿದಾರಲ್ಲ, ಇವರೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ನಿಮ್ ಹೆಸರು ಹೇಳಿ? ಚೆನ್ನವೀರ್ ಅಂತ. ಹಾಗೆ
ಬಸವರಾಜ್ ಅವರು, ಹಾಗೆ ಲಕ್ಷ್ಮಮ್ಮ ಅವರು ಇದ್ದಾರೆ, ಹಾಗೆ ಜ್ಯೋತಿ ಮತ್ತೆ ಆನಂದ್ ಅವ್ರು ನಮ್ಮ ಒಟ್ಟಿಗೆ ಇದ್ದಾರೆ. ನೋಡಿದ್ರ ಮತ್ತೆ ಮೀರಾ. ಓಕೆ, ಇವರೆಲ್ಲರ ಸಹಕಾರ ಕೂಡ ತುಂಬಾ ಮುಖ್ಯ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಈಗ ಸ್ಟೋರ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ರೆ ಸ್ಟೋರ್ ರೂಮ್ ನೋಡ್ಕೊಂಡು ಬರೋಣ, ಅಲ್ಲಿ ಏನೇನ್ ಪದಾರ್ಥಗಳನ್ನ ಹೇಗಿಟ್ಟಿದ್ದಾರೆ ಅಂತ. ನಮ್ಮಲ್ಲಿ ಯೂಶಲಿ ರೈಸು ದಾಲು ಮತ್ತೆ ಗೋಧಿ ಹಿಟ್ಟು ಮೂರು ಕೂಡ ಸ್ಟಾಕ್ ಅಲ್ಲಿ ಇಡ್ತೀವಿ. ಸೊ ರೈಸ್ಗೆ ಎಲ್ಲ ಡೇಟ್ ಇರುತ್ತೆ, ಇದು ಫಸ್ಟ್ ಇನ್ ಫಸ್ಟ್ ಔಟ್ ಆಗತ್ತೆ, ಫಿಫೋ ಆಗತ್ತೆ. ಹಾಗೆ ಎಲ್ಲಾನು ಕೂಡ ಟ್ರಾನ್ಸ್ಪರೆನ್ಸ್ ಅಲ್ಲಿ ಇಟ್ಟಿರ್ತೀವಿ, ಯಾವುದೇ ಹುಳ ಬೀಳಬಾರ್ದು, ಎಲ್ಲದಕ್ಕೂ ಲೇಬಲಿಂಗ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೋದು. ಹಾಗೆ ನಮ್ಮಲ್ಲಿ ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲ್ ಕೂಡ. ಎಣ್ಣೆ ಕೂಡ ನೋಡಿ, ಎಲ್ಲ ಬ್ರಾಂಡೆಡ್ ಎಣ್ಣೆಗಳ, ಬಹಳ ಒಳ್ಳೆಯ ಬ್ರ್ಯಾಂಡ್ ಎಣ್ಣೆಗಳನ್ನ ಬಳಸ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಡೈಲಿ ಚಪಾತಿಗೆ ನಾವು ಈ ತರ ಸ್ಪೌಟ್ಸ್ ನ ಯೂಸ್ ಮಾಡ್ತೀವಿ. ಮೊಳಕೆ ಬಂದಿರೋ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸುಮಾರು ವಾರಕ್ಕೆ 200 ರಿಂದ 250 ಬಾಕ್ಸ್ ಈ ತರದ್ದು ನಾವು ಯೂಸ್ ಮಾಡ್ತೀವಿ. 250 ಬಾಕ್ಸ್. ಇದು ಮೇನ್ ದಾನಿಗಳು ಬಂದು ನಮ್ಮ ಚಂದ್ರಶೇಖರ್, ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಚಂದ್ರಶೇಖರ್ ಅಂತ ಪ್ರೊಫೆಸರ್ ಇದ್ದಾರೆ. ಅವರು ಈ ಕಾಳನ್ನ ಇನಿಷಿಯೇಟಿವ್ ಮಾಡಿ ನಮ್ಮ ಆಶ್ರಮಕ್ಕೆ ತಂದ್ಕೊಡೋರು ಅವರು. ಹಾಗೆ 2 ದಿನಕ್ಕೊಮ್ಮೆ ನಾವು ತರಕಾರಿ ಕೂಡ ಯೂಸ್ ಮಾಡ್ತೀವಿ. ಈ ತರ ಫ್ರೆಶ್ ವೆಜಿಟೇಬಲ್ಸ್ ನ ಈ ಸಾಗುಗೆ ನೀವು ನೋಡ್ಬೋದು, ಪ್ಯಾಕ್ಡ್ ವೆಜಿಟೇಬಲ್ಸ್ ನಾವು ತರಿಸಿ ಇಲ್ಲಿ ಯೂಸ್ ಮಾಡೋದು. ಎಲ್ಲ ತರಕಾರಿಗಳು ಇಲ್ಲಿ ಸ್ಟೋರ್ ನೋಡಿ, ಇಲ್ಲಿ ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಕೂಡ ಮೊಳಕೆ ಕಟ್ಟಿದ ಕಾಳುಗಳು. ಇದು ಸುಮಾರು 2 ದಿನಕ್ಕಷ್ಟೇ ಉಪಯೋಗ ಆಗೋದು ಅಂತ ಹೇಳ್ತಿದ್ದಾರೆ. 100-150 ಜನಕ್ಕೆ ಅಂದ್ರೆ ಆಬ್ವಿಯಸ್ಲಿ ಅಷ್ಟೇ ಬೇಕಾಗುತ್ತೆ. ಹಾಗೆ ಕೆಲವೊಂದು ಹುಳ ಬರ ಪದಾರ್ಥಗಳನ್ನ ಕೂಡ ಈಗ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಓಕೆ, ಈ ರೀತಿ ಫುಲ್ ಕಾಳು ಬೇಳೆ ಎಲ್ಲವನ್ನು ಕೂಡ ಈ ರೀತಿ ಇನ್ನೊಂದು ಫ್ರಿಜ್ ನಲ್ಲಿ ರೆಫ್ರಿಜಿರೇಟ್ ಮಾಡಿ ಇಟ್ಟಿದ್ದಾರೆ. ನಿತ್ಯ ಹಣ್ಣು ತರಕಾರಿ ತುಂಬಾ ಹೈಜಿನಿಕ್ ಆಗಿ, ಯಾಕಂದ್ರೆ ದಾನ ಅಂತ ಹೇಳಿ ಅಷ್ಟು ಸುಲಭವಾಗಿ ತಗೊಳಲ್ಲ. ವಾಟ್ ವಿ ಈಟ್, ವಾಟ್ ವಿ ಸರ್ವ್, ವಾಟ್ ವಿ ಸರ್ವ್, ವಾಟ್ ವಿ ಈಟ್ ಅನ್ನೋ ಪಾಲಿಸಿಲಿ ಇಲ್ಲಿ ನಾವು ಹೈಜಿನಿಕ್ ಆಗಿ ಸ್ಟೋರ್ ಮಾಡಿದ್ವಿ. ಪ್ರೈಮ್ ಐಡಿಯಾ ಆಫ್ ಎನಿ ಕೈಂಡ್ ಆಫ್ ಸರ್ವಿಸ್. ನಾನೇನ್ ತಿಂತೀನಿ ಅದನ್ನೇ ನಿಮ್ಗೂ ಕೊಡ್ಬೇಕು, ನಾನ್ ಹೇಗಿರ್ತೀನಿ ಹಾಗೆ ನಿಮ್ನ ನೋಡ್ಕೋಬೇಕು ಅನ್ನೋ ಮನೋಭಾವ ಜಗತ್ನಲ್ಲಿ ಎಲ್ರಿಗೂ ಬಂದ್ರೆ ಬಹುಶಃ ವಸುದೈವ ಕುಟುಂಬಕಂ ಮತ್ತೆ ಸರ್ವೋಜನ ಸುಖಿನ ಭವಂತು ಅಂತ ಏನ್ ಹೇಳ್ತೇವೆ ಅದು ಸತ್ಯ ಆಗುತ್ತೆ ಈ ನೆಲದಲ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು. ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಸೇವೆ ನಿರಂತರವಾಗಿ ಮುಂದುವರಲಿ. ಹಾಗೆ ವಿಡಿಯೋ ನೋಡ್ತಿರೋರು ಖಂಡಿತವಾಗೂ ನಿಮ್ಮ ಕೈಲಾದಷ್ಟು ಕೈ ಜೋಡಿಸಿ ಸಮಾಜ ಸೇವೆಯಲ್ಲಿ ಎಲ್ರೂ ಕೈ ಜೋಡಿಸೋಣ, ಒಂದ್ ಒಳ್ಳೆ ಕಾರಣಕ್ಕೆ ಎಲ್ರೂ ಸಹಾಯ ಮಾಡೋಣ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರನ್ನು ಕೂಡ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿದ್ಧಾಶ್ರಮ ಟ್ರಸ್ಟ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಅನ್ನದಾನ ಸುಖೀಭವ. ಇವತ್ತಿನ ದೇವೀಸ್ ಕಿಚನ್ ಅಲ್ಲಿ ದೊಡ್ಡದಾದ ಒಂದು ಅಡಿಗೆ ಮನೆಯ ಕೆಲಸಗಳನ್ನ ವ್ಯವಸ್ಥೆಯನ್ನ ತೋರಿಸ್ದೆ, ನಂಗೂ ಬಹಳ ಖುಷಿ ಆಯ್ತು. ಹಾಗೆಯೇ ನಿಮ್ಗೂ ಸೇವೆ ಮಾಡ್ಬೇಕು ಅಂತಂದ್ರೆ ಅಡ್ರೆಸ್ ಹಾಕಿದೀನಿ, ಗೂಗಲ್ ಮ್ಯಾಪ್ ಶೇರ್ ಮಾಡಿದೀನಿ. ನಿಮಗೆ ಗೂಗಲ್ ಅಲ್ಲೂ ಬೇರೆ ವಿಚಾರಗಳು ಸಿಗತ್ತೆ, ಹೋಗಿ ಒಂದು ದಿನದ ಮಟ್ಟಿಗಾದ್ರೂ ಸೇವೆಯನ್ನ ಸಲ್ಲಿಸಿ ಸಾಧ್ಯವಾದ್ರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ. ಇದು ದೇವೀಸ್ ಕಿಚನ್, ಅಡಿಗೆ ಕಲಿಯೋರ್ಗೆ ಇರುವಂತಹ ಪಾಕಶಾಸ್ತ್ರದ ಒಂದು ಚಿಕ್ಕ ಶಾಲೆ ಅಂತ ಹೇಳಬಹುದು. ಹಾಗೇನೆ ಈ ಶಾಲೆಯಲ್ಲಿ ಇಂತಹ ವಿಚಾರಗಳು ಕೂಡ ಆಗೊಮ್ಮೆ ಈಗೊಮ್ಮೆ ಬರ್ತಾ ಇರುತ್ತೆ. ಎಲ್ಲವೂ ಅಡಿಗೆಗೆ ಸಂಬಂಧಪಟ್ಟದ್ದೇ. ಹಾಗಾಗಿ ನೋಡ್ತಾ ಇರಿ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ.